ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡೋ ನಮಸ್ಕಾರಗಳು. ಹೈಗ್ರೀವ ತ್ರಿಬಲ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಧನಸ್ಸು ರಾಶಿಯವರ ಸೆಪ್ಟೆಂಬರ್ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಏನೆಲ್ಲ ಬದಲಾವಣೆ ಬರೋದಿದೆ, ಸೆಪ್ಟೆಂಬರ್ ತಿಂಗಳು ಹೇಗಿದೆ ಧನಸ್ಸು ರಾಶಿಯವರಿಗೆ ಅಂತ ನೋಡುವ. ಮೊದಲು ಧನಸ್ಸು ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಯಾವ ದೇವರು ಏನು ಮೆಸೇಜಸ್ನ ಕೊಡ್ತಾ ಇದ್ದಾರೆ ಧನಸ್ಸು ರಾಶಿಯವರಿಗೆ. ಓಕೆ, ನಾರದ ಮುನಿಗಳು ಬಂದಿದ್ದಾರೆ, ಅಗ್ನಿದೇವರು ಬಂದಿದ್ದಾರೆ, ಪರಶುರಾಮ ಬಂದಿದ್ದಾರೆ, ಮತ್ತು ಶೇಷನಾಗ ಬಂದಿದ್ದಾರೆ. ನಾರದ ಮುನಿಗಳು ಬಂದಿದ್ದಾರೆ. ಧನಸ್ಸು ರಾಶಿಯವರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾರೆಲ್ಲ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀರಾ, ಅದರಲ್ಲಿ ಒಂದು ಇನ್ನಷ್ಟು ಹೆಚ್ಚಿನ ಅಭ್ಯಾಸ ಮಾಡುವಂಥದ್ದು ಕೂಡ ಇದೆ. ಅಭ್ಯಾಸನ ಮಾಡಿ ಅಂತ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಮತ್ತು ಒಂದೊಂದು ಜ್ಞಾನದ ಬಗ್ಗೆ ತಿಳ್ಕೊಳ್ಳಿ. ಓದಿನ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಭಕ್ತಿ ಬಗ್ಗೆ ಆಗಿರ್ಬೋದು, ಒಂದು ಭಕ್ತಿ ಮಾರ್ಗದಲ್ಲಿ ನಡೆಯುವಂಥದ್ದು ಇದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಕೆಲವರು ಧ್ಯಾನದಲ್ಲಿ ಮುಳುಗುವಂಥದ್ದು ಇದೆ, ಧ್ಯಾನನ ಮಾಡುವಂಥದ್ದು ಇದೆ, ಸಂಗೀತದಲ್ಲಿ ಇರುವಂಥದ್ದು ಇದೆ, ದೇವರ ನಾಮಗಳನ್ನು ಪಠಿಸುವಂಥದ್ದು ಕೂಡ ಇಲ್ಲಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಧನಸ್ಸು ರಾಶಿಯವರಿಗೆ. ಆ ಸಂಗೀತ ಸ್ಥಾನದಲ್ಲಿ ಕೂಡ ಒಂದು ಉತ್ತಮ ಸ್ಥಾನನ ಪಡ್ಕೊಳ್ಳೋವಂಥದ್ದು ಕೂಡ ಇಲ್ಲಿ ಇದೆ. ಪರಶುರಾಮ ಅವರು ಕೂಡ ಆಗಲೇ ಭೂಮಿಗೆ ಬಂದಿದ್ದಾರೆ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಪರಶುರಾಮ ಅವರು ಕೂಡ ಕಲಿಯುಗದಲ್ಲಿ ಭೂಮಿ ಮೇಲೆ ಜನಿಸಿದ್ದಾರೆ. ಕಲ್ಕಿಯವರು ಜನಿಸಿದ್ದಾರೆ. ಪರಶುರಾಮ ಅವರು ಕೂಡ ಇಲ್ಲಿ ಗೊತ್ತಿಲ್ಲ, ಕಲ್ಕಿಯವರ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಕಲ್ಕಿ ಮಹಾಪ್ರಭು ಮತ್ತು ಪರಶುರಾಮ ಅವರು ಕೂಡ ಈ ಕಲಿಯುಗದಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನೆಲ್ಲದನ್ನು ಸರಿಪಡಿಸೋದಕ್ಕೆ, ದುಷ್ಟರ ಸಂಹಾರ ಮಾಡೋದಕ್ಕೆ ಅವತಾರನ ತಾಳಿದ್ದೀವಿ ಅನ್ನೋವಂಥದ್ದು ಕೂಡ ಇಲ್ಲಿದೆ. ಎಲ್ಲೋ ಕಾಡಿಗೆ ಬೆಂಕಿ ಬೀಳುವಂಥದ್ದು ಕೂಡ ಇಲ್ಲಿ ಇದೆ. ದಯವಿಟ್ಟು ಪರಿಸರನ ಹಾಳು ಮಾಡಿಬಿಡಿ. ಅಲ್ಲಿ ಹೋಗದಂಥ ಸಮಯದಲ್ಲಿ ಆದಷ್ಟು ಹುಷಾರಾಗಿ ಇರಿ. ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ. ಪರಿಸರ ಇರುವಂಥ ಕಡೆ ನೀವು ಒಂದು ಬೆಂಕಿನ ಕೂಡ ಒಂದು ಅವಾಯ್ಡ್ ಮಾಡಿ ಅಂತ ಒಂದು ಮೆಸೇಜ್ ಕೂಡ ಇಲ್ಲಿ ಇದೆ. ಮತ್ತು ಅಗ್ನಿಶಾಮಕ ಗೊತ್ತಿಲ್ಲ ಹೇಳ್ಬೇಕು ಏನು ಅಂತ ಅದರಲ್ಲಿ ಕೆಲಸ ಮಾಡೋವಂಥವ್ರಿಗೂ ಕೂಡ ಅಪಾಯ ಅಂಥದ್ದು ಇದೆ. ದಯವಿಟ್ಟು ಆದಷ್ಟು ಹುಷಾರಾಗಿ ಇರೋವಂಥ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಗೌರಿ ಹಬ್ಬ ಹತ್ರದಲ್ಲೇ ಇರೋದ್ರಿಂದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಧನಸ್ಸು ರಾಶಿಯವರಿಗೆ ಯಾರೆಲ್ಲ ಗೌರಿ ಹಬ್ಬನ ಮಾಡ್ತಾ ಇದ್ದೀರಾ ಅವರು ಒಂದು ನಾಗರಥನಿ ಎರೆಯೋದ್ರಿಂದ ಕೂಡ ನಿಮ್ಮ ನಾಗದೋಷ ಪರಿಹಾರ ಆಗುವಂಥದ್ದು ಇದೆ. ಕೆಲವರಿಗೆ ನಾಗರದೋಷ ಇರೋ ಅಂಥವ್ರು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ನಿಮ್ಮ ನಾಗದೋಷವನ್ನು ಪರಿಹಾರ ಮಾಡಿಕೊಂಡು ಬನ್ನಿ, ಒಂದು ಹೋಮನ ಮಾಡಿಸಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಯಾವುದೋ ಜನ್ಮದಲ್ಲಿ ಒಂದು ನಾಗರವನ್ನು ಹೊಡೆದು ಅದಕ್ಕೆ ತೊಂದರೆ ಕೊಟ್ಟಿರೋದ್ರಿಂದ ಕೂಡ ಕೆಲವರು ಇಲ್ಲಿ ಅದರ ದೋಷನ ಅನುಭವಿಸ್ತಿರೋವಂಥದ್ದು ಇದೆ. ಆದ್ದರಿಂದ ಕೂಡ ಏನು ದೋಷ ಇದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಧನಸ್ಸು ರಾಶಿಯವರಿಗೆ ಒಂದು ಒಳ್ಳೆಯದಾಗುತ್ತೆ ಅನ್ನೋಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ದಯವಿಟ್ಟು ಆದಷ್ಟು ನಿಮ್ಮ ದೋಷ ಏನಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳಿ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಅಗ್ನಿಯಲ್ಲಿ ಯಾರೆಲ್ಲ ಬೆಂಕಿನಲ್ಲಿ ಕೆಲಸ ಮಾಡ್ತೀರೋ ಅಂಥವ್ರು ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ, ನಿಮ್ಮ ಕೆಲಸದ ಕಡೆ ಗಮನನ ಹರಿಸ್ಬೇಕಾಗತ್ತೆ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಧನಸ್ಸು ರಾಶಿಯವರಿಗೆ ಯಾರಿಂದ ಏನು ಬರುತ್ತೆ, ಏನೆಲ್ಲ ಮೆಸೇಜ್ ಬರುತ್ತೆ, ಏನೆಲ್ಲ ಹೇಳ್ತಾರೆ ಅಂತ ನೋಡುವ. ಓಕೆ, ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಹ್ಯಾಪಿ ಒಂದು ಚೇಂಜಸ್, ಒಂದು ಬದಲಾವಣೆ ಬರುವಂಥದ್ದು ಇದೆ. ಪ್ರೀತಿ ಬರ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅದು ಕೆಲವರಿಗೆ ಧನಸ್ಸು ರಾಶಿನಲ್ಲಿ
ಎಂಡ್ ಆಗುವಂಥದ್ದು ಕೂಡ ಇಲ್ಲಿದೆ. ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇದ್ದೋಂಥವ್ರು ಒಂದು ಹ್ಯಾಂಗ್ ಎನರ್ಜಿ ಕೂಡ ಹೋಗಿದ್ರಿ. ಎಲ್ಲದನ್ನು ಬಿಟ್ಟು ನಾನು ಹೋಗಬೇಕು, ಯಾವುದೂ ಬೇಡ ಅಂತ ಕೂಡ ಕೆಲವರು ಇಲ್ಲಿ ಏನೆಲ್ಲ ಯೋಚನೆ ಮಾಡಿರ್ತೀರ ಮಾಡೋ ಅಂಥದ್ದು ಕೂಡ ಇಲ್ಲಿದೆ. ಥರ್ಡ್ ಪಾರ್ಟಿ ಸಿಚುವೇಷನಿಂದ ನಾನು ಏನೆಲ್ಲ ಕಳ್ಕೊಂಡೆ, ಎಷ್ಟೆಲ್ಲ ಸಫರ್ ಮಾಡಿದೆ ಅಂತ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೆಲವರು ತುಂಬಾ ಯೋಚನೆನ ಮಾಡಿ ಮತ್ತೆ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಹೇಳೋವಂಥದ್ದು ಇದೆ. ಮತ್ತು ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಸಿಗೋವಂಥದ್ದು ಇದೆ. ನಿಮ್ಮನ್ನು ತುಂಬಾ ಪ್ರೀತಿ ಮಾಡೋ ಅಂಥವ್ರು ನಿಮಗೆ ಸಿಗೋವಂಥದ್ದು ಇದೆ. ಲವ್ ಪ್ರೊಫೈಲ್ ಬರೋ ಅಂಥದ್ದು ಇದೆ. ನಿಮಗೆ ಪ್ರಪೋಸ್ ಮಾಡೋ ಅಂಥದ್ದು ಇದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ. ನೀವು ಕೂಡ ತುಂಬ ಚಾಲೆಂಜಸ್ನ ಎದುರಿಸೋ ಅಂಥದ್ದು ಇದೆ. ಥರ್ಡ್ ಪಾರ್ಟಿಯಿಂದ ಕೂಡ ನೀವು ಕೆಲವೊಂದು ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಾ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಮತ್ತು ಒಂದು ಹ್ಯಾಪಿ ಅನ್ನೋವಂಥದ್ದು ಇದೆ, ಹ್ಯಾಪಿನೆಸ್ ಇದೆ, ಒಳ್ಳೆಯದಾಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋವಂಥ ತಿಂಗಳಾಗಿರುತ್ತೆ ಸೆಪ್ಟೆಂಬರ್ ತಿಂಗಳಿನಲ್ಲಿ. ನಿಮ್ಮ ಶಕ್ತಿ ಏನು, ನೀವೇನು ಅಂತ ತಿಳ್ಕೊಳ್ಳೋ ಅಂಥ ತಿಂಗಳು ಈ ಸೆಪ್ಟೆಂಬರ್ ತಿಂಗಳಾಗಿರ್ತದೆ. ಧನುಸು ರಾಶಿಯವರಿಗೆ ನಾನು ಏನು, ನನ್ನ ಶಕ್ತಿ ಏನು ಅನ್ನೋದನ್ನು ನೀವೇ ತಿಳ್ಕೊಬೇಕು. ಮತ್ತು ನಿಮ್ಮನ್ನು ನೋಡಿದವರಿಗೆ ನೀವೇನು ಅನ್ನೋದನ್ನು ಅರ್ಥ ಮಾಡಿಸೋವಂಥ ತಿಂಗಳಾಗಿರುತ್ತೆ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಧನುಸು ರಾಶಿಯವರು ತುಂಬ ಪ್ರೀತಿ ಮಾಡೋ ಅಂಥವ್ರು ನಿಮಗೆ ಸಿಗ್ತಾರೆ. ಡ್ರಿಂಕ್ಸ್ ಮಾಡೋ ಅಂಥವ್ರು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಆದಷ್ಟು ಅವಾಯ್ಡ್ ಮಾಡಿ, ನಿಮ್ಮ ಹೆಲ್ತ್ ಕಡೆ ಗಮನನ ಕೊಡಿ ಅನ್ನೋವಂಥದ್ದು ಇದೆ. ಅದರಿಂದ ಕೂಡ ಡ್ರಿಂಕ್ಸಿಂದ ಕೂಡ ಕೆಲವರಿಗೆ ಇಲ್ಲಿ ಮಿಸ್ಕ್ಯಾರೇಜ್ ಆಗುವಂಥದ್ದು ಇದೆ. ದಯವಿಟ್ಟು ಯಾರೆಲ್ಲ ಡ್ರಿಂಕ್ಸ್ ಮಾಡ್ತೀರಾ ಆದಷ್ಟು ಕಂಟ್ರೋಲಾಗಿ ಇರಬೇಕಾಗುತ್ತೆ. ಗೊತ್ತಿಲ್ಲ, ಲೇಡೀಸು ಡ್ರಿಂಕ್ಸ್ ಮಾಡೋ ಅಂಥದ್ದು ಇಲ್ಲಿ ಎನರ್ಜಿ ಬರ್ತಾಯಿದೆ, ಅದರಿಂದ ಹೇಳ್ತಾ ಇದ್ದೀನಿ. ಯಾರೆಲ್ಲ ಪ್ರೆಗ್ನೆನ್ಸಿ ಇದ್ದೀರಾ, ಕನ್ಸೀವ್ ಇದ್ದೀರಾ ಅಂಥವ್ರು ಡ್ರಿಂಕ್ಸ್ ಅನ್ನೋದನ್ನು ಬಿಟ್ಬಿಡಿ. ಇಲ್ಲಾಂದರೆ ನಿಮ್ಮ ಪಾಪು ಮೇಲೆ ಅದು ಒಂದು ಎನರ್ಜಿನ ಕೊಡುತ್ತೆ. ಪಾಪು ಹೆಲ್ತ್ ಕೂಡ ಹಾಳಾಗೋವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಪವರನ್ನು ನೀವು ಪಡ್ಕೊಳ್ಳಿ, ನಿಮ್ಮ ಶಕ್ತಿನ ನೀವು ಪಡ್ಕೊಳ್ಳಿ. ನಮಗೇನು ಶಕ್ತಿ ಇಲ್ಲ ಅಂತ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಬಿಟ್ಬಿಡಿ. ಧ್ಯಾನನ ಮಾಡಿ ಖಂಡಿತ ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ. ದುಡ್ಡು ಬರುತ್ತೆ, ಪ್ರೀತಿ ಬರುತ್ತೆ. ಆದರೆ ಸ್ವಲ್ಪ ಬೇಜಾರಲ್ಲಿ ಇರುವಂಥದ್ದು ಕೂಡ ಇಲ್ಲಿದೆ. ನೀವೇನೆಲ್ಲ ಅಂದ್ಕೊತೀರ ಅದೆಲ್ಲ ಆಗುವಂಥದ್ದು ಕೂಡ ಇಲ್ಲಿ ಇದೆ. ನಂಬಿಕೆ ಅನ್ನೋದನ್ನ ನೀಡಿ ಖಂಡಿತ ನೀವೇ ಗೆಲ್ಲೋವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದರೆಲ್ಲ ಖಂಡಿತ ಗೆಲ್ತೀರಾ. ಪಾಪು ಬರೋದಿದೆ, ಬಿಗ್ ಹ್ಯಾಪಿ ಚೇಂಜ್ ಬರೋವಂಥದ್ದಿದೆ. ಆರ್ಕ್ ಏಂಜಲ್ಸ್ ಆಶೀರ್ವಾದ ಇದೆ. ನಿಮಗೆ ತುಂಬ ಚೆನ್ನಾಗಿ ಇದೆ ಧನುಸು ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ತುಂಬ ಚೆನ್ನಾಗಿದೆ. ಥರ್ಡ್ ಪಾರ್ಟಿ ಎಂಡಿಂಗ್ ಆಗುವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಇನ್ನೋಸೆನ್ಸೇ ಕೆಲವರಿಗೆ ದಾಳ ಆಗಿದೆ. ನಿಮ್ಮ ತಾಳ್ಮೆ, ನಿಮ್ಮ ಇನ್ನೋಸೆನ್ಸನ್ನು ಕೂಡ ಕೆಲವರು ಅದ್ರ ಜೊತೆ ಕೂಡ ಆಟನ ಆಡ್ತಾ ಇದ್ದಾರೆ ಅನ್ನೋಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಖಂಡಿತ ಟೈಮ್ ಅನ್ನೋದು ಬರುತ್ತೆ, ಎಲ್ಲದಕ್ಕೂ ಉತ್ತರ ಅನ್ನೋದನ್ನು ಕೊಡುತ್ತೆ. ಏನು ನೀವು ಒಳಗಡೆ ಕೂಡಾಕಿರೋ ಗಿಳಿಮರಿ ರೀತಿ ಆಗಿದ್ದೀರಾ, ಅದರಿಂದ ಹೊರಗೆ ಬಂದು ನೋಡಿ. ಇರೋ ಕಡೆನೇ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿ ಅಂಥದ್ದು ಕೂಡ ಇಲ್ಲಿದೆ. ನಿಮ್ಮಲ್ಲಿರೋ ಶಕ್ತಿನ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿ, ನಿಮ್ಮನ್ನು ನೀವು ಮರಿಬೇಡಿ, ನಿಮ್ಮ ತನವನ್ನು ನೀವು ಗುರುತಿಸಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ದಯವಿಟ್ಟು ಅತಿಯಾಗಿ ಯೋಚನೆ ಅನ್ನೋದನ್ನು ಮಾಡಿ ನೀವು ತುಂಬ ನಿಮ್ಮ ಹೆಲ್ತ್ ಹಾಳಾಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇರೋದರಿಂದ ದಯವಿಟ್ಟು ಅತಿಯಾಗಿ ಯೋಚನೆ ಮಾಡೋದನ್ನು ಬಿಡಬೇಕಾಗುತ್ತೆ. ಸಾರಿ, ಕಾರ್ಡ್ ಎಲ್ಲ ಸರಿ ಹೇಳ್ತೀನಿ. ತಾಳ್ಮೆಯಿಂದ ಇರಿ, ಧ್ಯಾನನ ಮಾಡಿ. ನಿಮ್ಮ ಇನ್ನೋಸೆನ್ಸನ್ನು ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಮಾತ್ರ ಉಪಯೋಗಿಸಿ. ಎಲ್ಲ ಕಡೆ ಇನ್ನೋಸೆನ್ಸ್ ಅನ್ನೋದು ಕೆಲಸಕ್ಕೆ ಬರೋದಿಲ್ಲ. ಮತ್ತು ನೀವು ಎಲ್ಲೇ ಇದ್ದರೂ ಯಾರಿಷ್ಟೇ ಕಟ್ಟಾಕಿದ್ರೂ ಕೂಡ ಅಲ್ಲೂ ಕೂಡ ನಿಮ್ಮನ್ನು ನೀವು ಗುರುತಿಸ್ಕೊತೀರಾ, ನೀವೇನು ಅನ್ನೋದನ್ನು ತೋರಿಸ್ತೀರಾ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಧನುಸು ರಾಶಿಯವರು ಎಷ್ಟು ಅಂದರೆ ಏನು ಇಲ್ಲ ಅಂದರೂ ಕೂಡ ನನ್ನ ಹತ್ರ ಎಲ್ಲ ಇದೆ ಅನ್ನೋವಂಥ ಒಂದು ಎನರ್ಜಿನಲ್ಲಿ ಇರೋವಂಥದ್ದು ಇದೆ. ಆದರೆ ನೀವು ಯೋಚನೆ ಮಾಡಿಕೊಂಡು ಕೊರ್ಕೊಂಡಿದ್ರೆ ಖಂಡಿತ ಹೆಲ್ತ್ ಹಾಳಾಗುವಂಥದ್ದು ಇದೆ. ಆದ್ದರಿಂದ ಅತಿಯಾದ ಯೋಚನೆ ಅನ್ನೋದನ್ನು ಬಿಡಿ. ಖಂಡಿತ ನೀವೇ ಗೆಲ್ತೀರಾ.
ಗೆಲುವು ಯಾವತ್ತಿದ್ರೂ ನಿಮ್ಮದೇ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ನಿಮಗೆ ಎಷ್ಟು ಶಕ್ತಿ ಇದೆ ಅಂತ ನಿಮಗೆ ಗೊತ್ತಿಲ್ಲ ಅಂತ, ಅಷ್ಟು ಶಕ್ತಿ ಇರೋ ಅಂಥವ್ರು ನೀವೇನು ಅನ್ನೋದನ್ನು ನೀವು ಖಂಡಿತ ನೀವು ತಿಳ್ಕೊಂಡು ಮುಂದುವರಿಬೇಕಾಗುತ್ತೆ, ಮುಂದುವರಿತೀರಾ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವೇನು ಅನ್ನೋದನ್ನು ತಿಳ್ಕೊಂಡು ಮುಂದುವರಿತೀರಾ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ತಾಳ್ಮೆಯಿಂದ ಇರಿ, ತಾಳ್ಮೆಯಿಂದ ಯೋಚನೆನ ಮಾಡಿ ಅನ್ನೋವಂಥದ್ದು ಕೂಡ ಇಲ್ಲಿದೆ. ಪರಿಸ್ಥಿತಿ ಅನ್ನೋದು ಎಲ್ಲದನ್ನು ಸರಿ ಮಾಡುತ್ತೆ. ಯಾವುದೇ ಸಮಸ್ಯೆ ಇದ್ದರೂ ಎಲ್ಲದಕ್ಕೊಂದು ಪರಿಹಾರ ಅನ್ನೋದು ಕೂಡ ಖಂಡಿತ ಇಲ್ಲಿ ಇದೆ. ಪರಿಸ್ಥಿತಿ ಅನ್ನೋದು ಎಲ್ಲದನ್ನು ಸರಿ ಮಾಡುತ್ತೆ, ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದನ್ನು ಖಂಡಿತ ಕೊಡುತ್ತೆ ಅನ್ನೋವಂಥ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸರಿಯಾದ ರೀತಿಯಲ್ಲಿ ಯೋಚನೆನ ಮಾಡಿ, ನಿಮ್ಮ ರೀತಿಯಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೆ ಆ ರೀತಿಯಲ್ಲಿ ಯೋಚನೆನ ಮಾಡಿ. ಬೇರೆ ನಿಮ್ಮ ಶಕ್ತಿ ಏನು ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅನ್ನೋಂಥ ಮೆಸೇಜ್ ನೋಡಿ, ಇಲ್ಲೂ ಅದೇ ಬಂದೆ. ನಿಮ್ಮ ಶಕ್ತಿ ಏನು ಅಂತ ತಿಳ್ಕೊಳ್ಳಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ನಿಮ್ಮ ಶಕ್ತಿ ಬಗ್ಗೆ ನೀವೇ ತಿಳ್ಕೊಳ್ಳಿಲ್ಲ ಅಂದರೆ ಬೇರೆಯವ್ರಿಗೆ ಹೇಗೆ ನೀವು ತಿಳಿಸ್ತೀರಾ ನಿಮ್ಮ ಬಗ್ಗೆ ನಿಮ್ಮ ಶಕ್ತಿ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ತಿಳ್ಕೊಳ್ಳೋವಂಥ ಸಾಧ್ಯತೆ ಖಂಡಿತ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಧನುಸು ರಾಶಿಯವರಿಗೆ ಖಂಡಿತ ಇರೋವಂಥದ್ದು ಇಲ್ಲಿ ಇದೆ. ಖಂಡಿತ ನೀವು ಗೆಲ್ಲುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಸಕ್ಸಸ್ ಅನ್ನೋದು ನಿಮ್ಮದೇ ಆಗಿರುತ್ತೆ. ಟ್ರಾವೆಲ್ ಕೂಡ ಹೋಗ್ತೀರಾ, ಒಂದು ದೇಶ ಸುತ್ತುವಂಥ ಕೆಲಸ ಕೂಡ ಮಾಡ್ತೀರಾ. ನೀವು ನಿಮ್ಮ ಆಸೆ ಕನಸುಗಳೆಲ್ಲ ನೆರವೇರೋ ಅಂಥದ್ದಿದೆ. ನಿಮ್ಮ ಲೈಫು ಒಂದು ನಮ್ಮ ಜೀವನ ಇವಾಗ ಕಂಪ್ಲೀಟ್ ಆಯಿತು, ನನ್ನ ಆಸೆ ಕನಸೆಲ್ಲ ನೆರವೇರಿತು, ನನ್ನ ಜೀವನದಲ್ಲಿ ನಾನೇನು ಅಂದ್ಕೊಂಡಿದ್ದೆ ಅದೆಲ್ಲ ಆಯಿತು ಆಗೋ ಅಂಥ ಒಂದು ತಿಂಗಳು ಈ ಸೆಪ್ಟೆಂಬರ್ ತಿಂಗಳು ಆಗಿರುತ್ತೆ ಧನುಸು ರಾಶಿಯವರಿಗೆ. ಹೊಸ ರೀತಿಯಲ್ಲಿ ನೀವೇನನ್ನ ಯಾವುದೇ ಒಂದು ಕೆಲಸ ಕಾರ್ಯನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇಷ್ಟು ದಿನ ಯಾವ ರೀತಿಯಲ್ಲಿ ಮಾಡ್ತಾಯಿದೆ ಅದನ್ನು ಬಿಟ್ಟು ಹೊಸ ರೀತಿಯಲ್ಲಿ ಯೋಚನೆಯನ್ನು ಮಾಡಿ ಒಂದು ಹೊಸತನದಲ್ಲಿ ಮಾಡೋದ್ರಿಂದ ಕೂಡ ಅದರಲ್ಲಿ ನೀವು ಗೆಲುವನ್ನು ಕಾಣ್ತೀರಾ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾಯಿದೆ. ಗೆಲುವು ಅನ್ನೋದು ನಿಮ್ಮ ಜೊತೆನೇ ಇದೆ. ನೀವು ಯೋಚನೆ ಮಾಡೋ ರೀತಿಯಲ್ಲಿ ಇದೆ, ನೀವು ಯೋಚನೆ ಮಾಡಿ ಮಾಡೋವಂಥ ರೀತಿಯಲ್ಲಿ ಇದೆ ಅನ್ನೋವಂಥ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಹಳೇದೇ ಎಲ್ಲರೂ ಹೊಸತನನ ಹುಡುಕುವಾಗ ನೀವು ಹೊಸತನದಲ್ಲಿ ಹುಡುಕಿ, ಹೊಸತನದಲ್ಲಿ ಮಾಡಿ ಕೆಲಸನೇ ಆಗಲಿ ಏನೇ ಆಗಲಿ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾಯಿದೆ. ಬನ್ನಿ ಲವ್ ಲೈಫ್ ಅಪ್ಡೇಟ್ಸ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಏನಿದೆ ನಿಮಗೆ ಅಂತ ನೋಡುವ. ಹನಿಮೂನ್ ಎನರ್ಜಿ ಇದೆ, ಹನಿಮೂನ್ಗೆ ಹೋಗುವಂಥದ್ದು ಇದೆ. ನಿಮ್ಮ ಮನಸ್ಸು ಮತ್ತು ನಿಮ್ಮ ಪ್ರೀತಿ ಪಾತ್ರರ ಮನಸ್ಸು ಹಾರ್ಟ್ ಮಾತಾಡೋವಂಥದ್ದಿದೆ. ನಿಮ್ಮ ಮನಸ್ಸಿನ ಮಾತು ನಿಮ್ಮ ಪ್ರೀತಿ ಪಾತ್ರರ ಮನಸ್ಸಿನ ಜೊತೆ ಅವ್ರ ಮನಸ್ಸಿಗೆ ಅರ್ಥ ಆಗೋವಂಥದ್ದು ಇದೆ. ಕೆಲವರ ಮುಖವಾಡಗದ ಮುಖಗಳು ನಿಮಗೆ ಗೊತ್ತಾಗುವಂಥದ್ದು ಇಲ್ಲಿ ಇದೆ. ತಿಳ್ಕೊಳ್ಳೋವಂಥದ್ದು ಕೂಡ ಇಲ್ಲಿ ಇದೆ. ಯಾವುದು ನಿಜವಾದ ಪ್ರೀತಿ ಯಾವುದು ಅಂತ ತಿಳ್ಕೊಳ್ಳೋವಂಥದ್ದು ಇದೆ. ನಿಮ್ಮ ಫ್ಯಾಮಿಲಿಗೆ ಒಂದು ಕೆಲವರಿಗೆ ಇಲ್ಲಿ ನಿಮ್ಮ ಪ್ರೀತಿ ಜೀವನ ಅನ್ನೋದು ನಿಮ್ಮ ಪೇರೆಂಟ್ಸ್ ಮೇಲೆ ಯಾವ ರೀತಿ, ನಿಮ್ಮ ಪೇರೆಂಟ್ಸ್ ಮೇಲೆ ಅದು ಒಂದು ಯಾವ ರೀತಿ ಹೇಳೋದು, ನಿಮ್ಮ ಪ್ರೀತಿ ನಿಮ್ಮ ಪೇರೆಂಟ್ಸ್ಗೆ ಕೂಡ ಒಂದು ಬದಲಾವಣೆ ಅನ್ನೋದನ್ನು ತರ್ಬೋದು. ನಿಮ್ಮ ಮಕ್ಕಳ ಪ್ರೀತಿ ನಿಮ್ಮ ಪ್ರೀತಿಗೆ ಒಂದು ಬದಲಾವಣೆ ಅನ್ನೋದನ್ನು ಕೂಡ ತರುವಂಥದ್ದಿದೆ. ಮ್ಯಾರೇಜ್ ಬರ್ತಾಯಿದೆ, ಹನಿಮೂನ್ ಬರ್ತಾಯಿದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಧನುಸು ರಾಶಿಯವರಿಗೆ ಮ್ಯಾರೇಜ್ ಅನ್ನೋದು ಕೂಡ ಇಲ್ಲಿ ಬರ್ತಾಯಿದೆ. ಬನ್ನಿ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಧನುಸು ರಾಶಿಯವರಿಗೆ ಅಂತ ನೋಡುವ. ಇಂಪ್ರೂವಿಂಗ್ ಹೆಲ್ತ್ ಅಂತ ಇದೆ. ನಿಮ್ಮ ಹೆಲ್ತು ಇಂಪ್ರೂವ್ ಆಗುತ್ತೆ. ಕೆಲವರಿಗೆ ಕೆಲವು ಪ್ರಶ್ನೆಗಳಿಗೆ ನೋ ಅಂತ ಕೂಡ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ. ರಿಕವರಿ ಬರ್ತಾ ಇದೆ. ಈಗೇನಿದೆ ಸದ್ಯದ ಪರಿಸ್ಥಿತಿ ಅದು ಸಮಥಿಂಗ್ ಬೆಟರ್ ಆಗುವಂಥದ್ದು ಕೂಡ ಇಲ್ಲಿ ಇದೆ. ಬೆಟರ್ ಆಗಿದೆ, ಸೆಪ್ಟೆಂಬರ್ ತಿಂಗಳಿನಲ್ಲಿ ಬೆಟರ್ ಆಗುತ್ತೆ ಅನ್ನೋವಂಥದ್ದು ಕೂಡ ಇದೆ. ಇಯರ್ ಫ್ರಮ್ ನೌ, ಇನ್ನು 1 ವರ್ಷದೊಳಗಡೆ ಕೂಡ ಕೆಲವರಿಗೆ ಎಲ್ಲ ಒಳ್ಳೆಯದಾಗುವಂಥದ್ದು ಇದೆ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಏಂಜಲ್ಸು ಹೇಳ್ತಾ ಇದ್ದಾರೆ.
ಬನ್ನಿ ಧನಸ್ಸು ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ನೋಡುವ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನಮಃ. ಲಕ್ಷ್ಮೀ ನರಸಿಂಹಸ್ವಾಮಿಗಳ ಆಶೀರ್ವಾದ ಸಿಗ್ತಾ ಇದೆ ಧನಸ್ಸು ರಾಶಿಯವರಿಗೆ. ಕಷ್ಟ ಬಂದಿದೆ ಎಂದು ಕೊರಗದಿರು, ಅದರ ಹಿಂದೆಯೇ ಸುಖ ಇದೆ ಎಂಬುದನ್ನು ಮರೆಯದಿರು. ನಿನ್ನ ಪರೀಕ್ಷೆಯ ಸಮಯ ನಿನ್ನವರು ಯಾರು ಎಂದು ನಿನಗೆ ತಿಳಿಸುವ ಸಮಯ, ಜೊತೆಯಲ್ಲಿ ಇರುವವರು ಯಾಕಾಗಿ ನಿನ್ನ ಜೊತೆ ಇದ್ದಾರೆ ಎಂಬುದನ್ನು ನಿನಗೆ ಅರ್ಥ ಮಾಡಿಸಲೆಂದೇ ಈ ಕಷ್ಟ ನಿನಗೆ ಬಂದಿರುವುದು. ಅರಿತಿಕೋ, ಅರ್ಥ ಮಾಡಿಕೋ. ಎಷ್ಟು ಚೆನ್ನಾಗಿದೆ ನೋಡಿ. ಕಷ್ಟ ಬಂದಿದೆ ಅಂತ ಕೊರಗಬಾರ್ದು, ಸುಖ ಇದೆ ಅಂತ ಜಂಬ ಪಡಬಾರ್ದು. ಕಷ್ಟದ ಹಿಂದೆ ಸುಖ ಇದೆ, ಸುಖದ ಹಿಂದೆ ಕಷ್ಟ ಇದೆ ಅಂತ ತಿಳ್ಕೊಂಡು ನಿನ್ನ ಸಮಯಕ್ಕೆ ನಿನ್ನ ಅವಶ್ಯಕತೆಗೆ ಯಾರ ನಿನಗೆ ಸಹಾಯನ ಮಾಡ್ತಾರೆ, ನೀನು ಯಾವ ಪರಿಸ್ಥಿತಿನಲ್ಲಿದ್ದಾಗ ನಿನ್ನ ಜೊತೆ ಯಾರಿರ್ತಾರೆ, ನಿನಗೆ ಯಾರು ಬೇಕು, ನಿನ್ನೋರು ಅಂತ ಯಾರು, ನಿನ್ನೋರನ್ನು ನಿನಗೆ ಪರಿಚಯ ಮಾಡಿಸೋದಕ್ಕೆ ನಿನಗೆ ಈ ಕಷ್ಟ ಬಂದಿದೆ, ಅರ್ಥ ಮಾಡ್ಕೊ ಅನ್ನೋಂಥ ಮೆಸೇಜಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರು ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಚಾನ್ಸ್ ಮಾಡುವ. ಪ್ರೀತಿ ಬರ್ತಾ ಇದೆ, ಫ್ಯಾಮಿಲಿನಲ್ಲಿ ಒಂದು ಗ್ರೋತ್ ಅನ್ನೋದು ಬರ್ತಾ ಇದೆ, ಪಾಪು ಬರ್ತಾ ಇದೆ. ಅವಳಿ ಜವಳಿ ಪಾಪು ಆಗುವಂಥದ್ದು ಇಲ್ಲಿ ಇದೆ. ಮತ್ತು ನಾವಿನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾಯಿದ್ದೀರಾ ಅವ್ರಿಗೆ ಕೂಡ ಒಂದು ಒಳ್ಳೆಯದಾಗುವಂಥದ್ದು ಇದೆ. ಆದಷ್ಟು ಹುಷಾರಾಗಿ ಕೆಲಸ ಮಾಡಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಆಸೆ ಕನಸುಗಳ ಬೀಗದ ಕೀ ನಿಮ್ಮ ಹತ್ರನೇ ಇದೆ. ಆ ಕೀನ ಓಪನ್ ಮಾಡಿ ಅನ್ನೋಂಥದ್ದು ಇದೆ. ಪಾಪು ಎನರ್ಜಿನೇ ತುಂಬ ಇಲ್ಲಿ ಬರ್ತಾ ಇದೆ. ನಿಮ್ಮ ಆಸೆ ಕನಸುಗಳು ಫುಲ್ಫಿಲ್ ಆಗುವಂಥದ್ದು ಇದೆ. ಏಂಜಲ್ಸ್ ಆಶೀರ್ವಾದ ಇದೆ. ಹೆಣ್ಪಾಪು ಆಗುವಂಥದ್ದು ಇಲ್ಲಿ ಇದೆ. ಆರ್ಕೇಂಜಲ್ಸ್ ಆಶೀರ್ವಾದ ಕೂಡ ಇಲ್ಲಿ ಇದೆ. ಯಾರೋ ಇಲ್ಲಿ ಬಿಳಿ ಕುದುರೆಯನ್ನು ತಗೊಂಡು ಸಾಕಬೇಕು ಅಂತ ಕೂಡ ಅಂದ್ಕೊಂಡಿರೋವಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಮತ್ತು ಮೀನಿನ ವ್ಯಾಪಾರಿಗಳಿಗೆ ಒಂದು ಉತ್ತಮವಾದಂಥ ವ್ಯಾಪಾರ ಆಗುವಂಥದ್ದು ಇಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ಒಂದು ಗ್ರೋತ್ ಕಾಣುವಂಥದ್ದು ಕೂಡ ಇಲ್ಲಿ ಇದೆ. ನಿಮಗಿಂತ ಸುಂದರವಾಗಿರೋರ ಬಗ್ಗೆ ನೀವು ಯೋಚನೆನ ಮಾಡಿ ನಿಮ್ಮ ತನನ ನೀವು ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಅದರಿಂದ ದಯವಿಟ್ಟು ಬೇರೆಯವ್ರಿಗೆ ನಿಮ್ಮನ್ನು ಕಂಪೇರ್ ಮಾಡ್ಕೊಳ್ಳೋದನ್ನು ಬಿಟ್ಟು ನೀವು ಏನು ಅಂತ ತಿಳ್ಕೊಂಡು ನಿಮ್ಮ ಬಗ್ಗೆ ಮಾತ್ರ ಯೋಚನೆನ ಮಾಡಿ ಅಂತ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ನಿಮ್ಮ ಜೊತೆನೇ ಇದ್ದು ಮೋಸ ಮಾಡೋವಂಥ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡು ಹುಷಾರಾಗಿರಿ ಅನ್ನೋವಂಥದ್ದು ಇದೆ. ಏನೇ ಮಾಡೋದಿದ್ರು ಯಾರಿಗೂ ಇಳ್ದಲೇ ಸೀಕ್ರೆಟಾಗಿ ನಿಮ್ಮ ಆಸೆ ಕನಸು ಕೆಲಸಗಳನ್ನು ಮಾಡಿ ಅಂತ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇದಿಷ್ಟು ಧನಸ್ಸು ರಾಶಿಯವರ ಸೆಪ್ಟೆಂಬರ್ ಮಂತ್ಲಿ ರೀಡಿಂಗ್ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.